ಇನ್ನೊಮ್ಮೆ ಕೇಳ್ಕೊಂಬಿಡಿ. ಸಾಕಷ್ಟು ವಿಡಿಯೋಗಳಾಗಿ ಇನ್ನೇನು ಹಾಕಿದೀವಿ. ಯಾರಿಗೂ ಹುಷಾರು ಮಾಡ್ತೀನಿ, ಮತ್ತೆ ಬರ್ಬೇಕಂತ ಜಮಾ ಮಾಡ್ತಾನೆ, ಮತ್ತೆ ಬಿದ್ದೋಗ್ತಾನೆ. ಅಲ್ಲ ಗತ್ತೊಡಿತಾನೆ, ಚಪ್ಪಡಿ ಹೋಗೋದಿಲ್ಲ, ಲಕ್ಕ ಹೊಡಿಯುತ್ತೆ. ಇಲ್ಲೇ ದಂಡಂ ದರ್ಸ್ಕೊಡಂ. ಈ ಜಾಗ ಹಂಗಿದೆ ಪ್ರಾಣ ಹಿಂಗೆ ಇಕ್ಕಿಡ್ರ ದೇವ್ರು ಹಿಂಗೆ ಕೇಳೋದು ನಾವು. ನೋಡವ ನಮ್ಗೆ ಬೇರೆ ಕಡೆ ತೂನ್ಸ್ಬೇಡ, ನಮ್ಮನ್ನ ಯಾರು ತೂನಂಗಿಲ್ಲ. ಹಂಗ್ ನೋಡ್ಕೋಬೇಕು ಅಂದ್ರೆ ಮಾತ್ರ ಪೂಜೆ ಮಾಡೋದು ನಾವು. ಅರ್ಥಾಗತ್ತಾ? ಇನ್ನೊಮ್ಮೆ ಕೇಳ್ಕೊಳ್ಳಿ. 9 ಸರಿ ಬರ್ಬೇಕಾ, 10 ಸರಿ ಬರಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಮಟನ್ ಕಡಿಬೇಕಾ, ಚಿಕನ್ ಕಡಿಬೇಕಾ, ಅದು ಯಾವ ಕ್ರಮ ಇಲ್ಲ ದಸಂತ. ನಂಬಿಕೆ ಇದ್ರೆ ಬಂದು ಅಡ್ಬೇಡಿ, ಬರಬೇಡಂಗಿಲ್ಲ. ಸಾಲ ಮಾಡ್ಕೊಂಡ್ ಬರ್ಬೇಡಿ, ಬಂದು ಅಡ್ಬೇಡಿ. ನಿಮ್ ಮನೆ ಬೆಡ್ಕೊಂಡೋಗಿ ಕರ್ಕೊಂಡೋಗಿ ತಾಯಿನ ಮನ್ಸಲ್ಲಿ ಕಾಯಿರಿ. ಸ್ವಲ್ಪ ಹೊತ್ತು 1 ಗಂಟೆ 1 ಹೆಂಟಿಗೆ ಡೈವರ್ಸ್ ಕೊಡ್ತೀವಿ. 1 ಮಗು ಅಳುತ್ತೆ ಅಂತೀರಿ, ಹಾಸ್ಪಿಟಲ್ ಹಂಗೆ ಕಳಿಸ್ತಾರ. ಕೇಳ್ಕೊಳ್ಳಿ, ಒಬ್ಬಳೆ ನಾವೊಬ್ರೆ ಬಂದು ಕೇಳ್ತಾರೆ. ಕಸಡಿ ಬೇಕಾದ್ರೆ ಬೆಳಗ್ಗೆ ಎದ್ದು ನಗ್ತೀರಿ ನೀವೆಲ್ಲ, ಏನ್ ಸ್ವಾಮಿ ಹಿಂಗಂತಾರೆ ಅಂತ. ನಾವು ಯಾರ ಕಸಡಿತಾ ಇರ್ತಾವೆ ನಿಂತ್ಕೊಂಡಿರ್ತೀವಿ ನಾವೆಲ್ಲ. ನಾವು ಸ್ವಲ್ಪ ನೀರು ಹಾಕ್ತಾ ಇರ್ತೀವಿ. ಅಲ್ಲ ಬತ್ತ ಸ್ಟೈಲ್ ಕೇಳ್ತಾರೆ ಹಿಂಗೆ ಏನಂತ. ಸ್ವಾಮಿ ಇಲ್ವಾ ಅಂತ ನನ್ನೇ ಇಲ್ಲ ಎಲ್ಲ ಹೋಗಿ ಕರೀರಿ ಸ್ವಲ್ಪ ಅದೇ ಮನೆ ಅಂತ ನಮ್ಮನ್ನ ಬಂದು ಹೇಳಿ ಭಕ್ತರೇ ಕಷ್ಟಪಟ್ಟು ನೋವಾರದು, ಭಕ್ತರೇ ಹುಷಾರಾದಂತ ಇವತ್ತು ಹೇಳ್ತಾರೆ. ಯಾರ ಅದನ್ನ ಹಾಕ್ತೀನಿ. ನಿತ್ತುವರು 6 ಬೋರ್ ಫೇಲ್ ಆಯ್ತಂತೆ, ಬಂದ್ ಬರ್ರಿ ಕಸ ಒಳಗೆ 7 ಬೋರ್ ಪಾಸ್ ಆಯ್ತಾನೆ ಹಾಕಿ ನೋಡ್ರಿ. ಇವತ್ತು ಯಾರು ಕಲ್ಲೆತ್ತೀರ ಮನಸ್ಸು ಕರೆಕ್ಟಾಗಿ ಹೇಳಿ. ಮನಸ್ಸು ತಾಯಿ ನಮ್ಮನ್ನು ಬೇಡ್ಕೊಳ್ಳಿ. ಗೊತ್ತಿರುತ್ತೆ ನಿಮ್ಗೆ ಅಲ್ಲಿ ಯಾರಿಗೆ ಪಾಯ ಸಿಗ್ತಾರಿಗಲ್ಲ, ಯಾರ್ಯಾರಿಗೆ ಕೆಲಸ ಸಿಕ್ಕಿದೆ, ಯಾರು ಉದ್ಧಾರ ಆದಾರೆ ಅಂತ ನೋಡಿರ್ತೀರಿ ನೀವು. ಸಾಧಾರಣವಾಗಿ ಸಣ್ಣ ಹುಡುಗರೆಲ್ಲ ಬಂದು ವಿಡಿಯೋ ಮಾಡೋದು ನನ್ನ ಕೈ ಹುಷಾರಿಲ್ಲ, ಕಾಲು ಹುಷಾರಿಲ್ಲ ಅಂತಕ್ಕಂಥದ್ದು. ಭಕ್ತಿ ಎಂಬುದು ಯಾರಪ್ಪ ಸತ್ತಲ್ಲ ನನ್ನ ಪ್ರಕಾರ. ಹೇಳಿ ನೀವು ಹಿಂಗೆ ಮಾಡೋದ ನಾನು ಸ್ವಾಮಿಯರಾಗ್ಬಿಡ್ತೀನಿ. ಸ್ವಾಮಿಯರಾಗೋಣ ಅಂತ ಒಂದು 20 ಜನ ಸೆಕ್ಯೂರಿಟಿ, ಒಬ್ರಿಗೆ 500 ರೂಪಾಯಿ ಎಂಟ್ರಿ ಫೀಸ್, ಒಂದು 20 ಬಂಗಾರ ಮುಟ್ಟಂಗಿಲ್ಲ. ನೀವು ನನ್ನ ರೋಡಿಗೆ ಹಾಕ್ಬಿಡ್ಬೇಕು ನೀವೆಲ್ಲ. ನಾನು ಹಿಂಗನ್ನೋದು ಇದರ ಒಂದು ಡ್ಯಾನ್ಸ್ ಹೊಡೆಯೋದು. ಅವಾಗ ನೀವು ನಮ್ಮನ್ನು ನೋಡಿ ಸದ್ಗುರು, ಆ ಮಹಾಗುರು, ಗುರು ಅಂತ ಅಲ್ಲಿಂದ ಬಿದ್ದು ಉಳ್ಳಾಡ್ಬೇಕು ನೀವು. ಅವಾಗ ಮಜಾ ಬರ್ತಲ್ಲ, ಬರಲ್ವಾ? ಜೋರಿಂದ ನೀವು ಬಿದ್ದು ಉಳ್ಳಾಡಿ ಯಾವ್ದು ನೋಡ್ಬಿಡಿ ಬೇಕು, ಅವಾಗ ಮಜಾ ಬರುತ್ತೆ. ಸಾಗರ ಕರೆಕ್ಟಾ? ಸ್ವಾಮಿ ಆಗಾನೆ ನೀವು ಅವಳ ಮನಸ್ಸನ್ನೆಲ್ಲ ತಪ್ಪಳ್ಕೊಂತಿರಲ್ಲ. ನನ್ನ ಮಗಳವಳು ಸಾಕ್ ಮಗಳು ಸಾಯ್ತಿನ ಅಪ್ಪಾಜಿಂದ ಬಂದಿದ್ದು ಬುಲ್ಡಗಳು ಕೊಟ್ಟಿದ್ದೆ. ಅಪ್ಪ ಅಂತ ಚೆನ್ನಾಗವಳಿ ಆಯ್ತರ. ಭಕ್ತಿ ಎಂಬುದು ಯಾರಪ್ಪ ಸತ್ತಲ್ರಯ್ಯ. ಸ್ವಾಮಿ ಆಗೋಣ ಅಂತೀನಿ, ಆಗಲ್ಲ ಬೇಡವೇಳಿ. ಈ ತರ ಜಾಗ ನಡೆದಿದ್ರೆ, ಈ ತರ ಪವರ್ ನಡೆದಿದ್ರೆ, ಇಷ್ಟೊಂದು ಜನ ಬಂದಿದ್ರೆ ಅವನ್ನೆಲ್ಲ ಕೂತಂತಿದ್ದ. ನಾವೆಲ್ಲ ಕೂತಿಲ್ಲ, ಯಾಕೋತ ಲಾಸ್ಟ್ 2-3 ಗುಂಡಿಗೆ ಉಣೋದಂತ ನಮ್ಮ ಭಾವನೆ. ಎಂತ ಬಿಲ್ಡಿಂಗ್ ಒಳಗಿದ್ರೆ ಬಿಲ್ಡಿಂಗ್ ಎಲ್ಲಿರುತ್ತೆ. ನಮ್ಮನೆ ಮಂಚ ಮಾಡ್ಕೊಟ್ಟ ಪುಣ್ಯಾಪಿನ ಮಂಚ ಮೇಲೆ ಕೂತಿಲ್ಲ ನಾನು, ಬಾಯಿ ಕೊಟ್ಟದವ್ರು ಆತಾ. ಇನ್ನೊಂದ್ಸರಿ ಕೇಳ್ಕೊಳ್ಳಿ, ಇಲ್ಲಿ ಪವಾಡ ನಡೆಯೋದೇ ನಂಬಿಕೆಯಿಂದ. 2ನೇದು ತೀರ್ಥ, ಗೊತ್ತಿರುತ್ತೆ ನಿಮಗೆ ಬಹಳ ಪವರ್ ತೀರ್ಥ ಅಂತ. 3ನೇದು ನಿಮ್ಮ ಮನೆ ಬಾಕ್ಲು ಗಡಿಯಾರ, ಟಿವಿ ಟೈಮ್ ಕೊಟ್ಟಿರ್ಬೇಕು. ದೇವ್ರ ಮನೆಗೆ ಇಕ್ಕಿ ಸ್ನಾನ ಮಾಡಿದ್ರೆ 2 ಕಿಟಿ ಬಾಕ್ಲು, ಬಲ್ಕಿಟಿ ಬಾಕ್ಲು ಅಲ್ಲ, ಬಾಕ್ಲು ಹೆಂಗಾರ ಇರಿ, ಬಾಕ್ಲು ಇಡಿ, ಯಾವುದೇ ಮಾಟ ಮಂತ್ರ ಒಳಗೆ ಬರದೇ ಇರಲಿ ಅಂತ. 4 ನಂಬಿಕೆ ಯಂತ್ರ. ಹೆಣ್ಮಕ್ಳು 3 ದಿನ ಆದ್ಮೇಲೆ ಚಿಕ್ಕ ಕಟ್ ಮಾಡ್ಕೊಂಡು ಕೊಳ್ಳೆ ಹಾಕಿ ತೆಗೆದು ನಿಮ್ ತಾಳಿ ಕಟ್ಕೋಬಹುದು. ಗಂಡು ಮಕ್ಕಳು ಸೊಟ್ಟ ಕಟ್ಟಿ ಮೈ ಕಟ್ಟಿನಲ್ಲ, ಯಾವನು ಹೆಣ್ಣಾಲಿ ಗಂಡಾಲಿ ಎಗಳು ಇಲ್ಲಿ ಬಜ್ಜಲೇ ಇರ್ಬೇಕು. ಅದಕ್ಕೆ ಹೆಣ್ಮಕ್ಳು ಚಿಕ್ಕ ನಿಮ್ ತಾಳಿ ಕಟ್ ಮಾಡಿ ಹಾಕೊಳ್ಳಿ 3 ದಿನ ಆದ್ಮೇಲೆ. 4 ನಿಮ್ಗೆ ಮಾಟ ಆಗಿದ್ರೆ, ಮಾಟ ಮಾಡಿಸಿದ್ರೆ, ಯಾರ ಕಿವಿಗೆ ಹೂ ಹಾಕಿದ್ರೆ, ನೀವು ಇಚ್ಕೊಂಡಿದ್ರೆ, ನನ್ನಂತ ಯಾರು ಇಕ್ಕಿದ್ರೆ, ಒಂದ್ ವೇಳೆ ನಿಮಗೆ ಉದ್ಯೋಗ ಆಗಿದ್ರೆ ಇಲ್ಲಿ ತೇರ್ಕಾಯಿ, ಪೂಜೆಕಾಯಿ, ಕಟ್ಲೆಕಾಯಿ ಅಂತ ಕೊಡ್ತೀವಿ. 1 ವರ್ಷ ಟೈಮ್ ಇರುತ್ತೆ ಕಟ್ಲೆಕಾಯಿ ಅಂತ. ಅರ್ಧವತಕ್ಕ ಫೋಟೋ ಹೊಡೆದವತಕ್ಕ ನಿಮ್ ನಂಬಿಕೆ ನಂಬತಕ್ಕ. ಯಾರ ನಿಮ್ಗೆ ಚಾಡಿ ಹೇಳತಕ್ಕ ನಂಬ್ತಾನೆ ರೀ. ಚಾಡಿ ಹೇಳ್ಕೊಟ್ಟು ನಿಮ್ಮ ಮನೆ ಮಾಡ್ಕೊಂಡ್ರಿ ಆಯ್ತಾ. ಇನ್ನ ನಿಮ್ಗೆ ಸಾಧ್ಯವಾದ್ರೆ ನೋಡಿರ್ತೀವಿ ನೀವೆಲ್ಲ ಸಣ್ಣ ಅಂಗಡಿ ವ್ಯಾಪಾರಕ್ಕೊಂದು ಏನೋ ಒಂದು ಜಾಗ ಮಾಡ್ಕೊಂಡಿರ್ತೀವಿ. ಅಲ್ಲ ಸ್ಟಿಕ್ಕರ್ ಹಾಕೊಳ್ಳಿ, ಕ್ಯಾಶ್ ಕಲ್ಲಕ್ಕಲ್ಲ. ಸಣ್ಣ ಅಂಗಡಿ ಒಂದು ಸ್ಟಿಕ್ಕರ್ ಹಾಕೊಳ್ಳಿ, ದೊಡ್ಡ ಅಂಗಡಿ ಒಂದು ಫೋಟೋ ಇಟ್ಕೊಳ್ಳಿ. ಅದು ಕ್ಯಾಶ್ ಕಲ್ಲಕ್ಕಲ್ಲ, ಕಾಣಂಗೆ. ಅಲ್ಲಿ ಇನ್ನ ಯಾವುದೇ ವಾಹನಗಳಿರ್ತವೆ ನೋಡಿರ್ತೀರಾ. ನಾವು ಕೊಲ್ಲೆ ಮಣ್ಣು ದೇವರೊಂದ ರಸ್ತೆಗೆ ಆಕ್ಸಿಡೆಂಟ್ ಆಗ್ತಾವಂತೆ, ಮಕ್ಕಳು ಇರ್ತಾರೆ, ಮರಿ ಇರ್ತಾರೆ, ಅಲ್ಲಿ ಬಾಣ್ತಿರ್ತಾರೆ, ಮರದ ಕೆಳಗಿತ್ತಂತೆ, ಎಲ್ಲ ಇತ್ತಂತೆ. ಏನೋ ಬೇಡ, ಗಾಡಿಗೆ ಪೋಸ್ಟರ್ ಆಗ್ತಂಗೆ ಸ್ಟಿಕ್ಕರ್ ಹಾಕೊಳ್ಳಿ. ಒಳಗಿಂದ ಹೊರಗಿಂದ ಒಳಗೆ ಯಾವ್ದೇ ಕೆಟ್ಟ ಬರದೇ ಇರಲಿ ಅಂತ, ಹೊರಗಡೆ ಯಾವ್ದೇ ಕೆಟ್ಟ ದೃಷ್ಟಿ ಬೀಳದೇ ಇರಲಿ ಅಂತ. ಇನ್ನ ಸಾಧ್ಯವಾದ ಒಂದೊಂದು ಸಹಾಯ ಮಾಡ್ತೀರಾ ಮಾಡಲ್ಲ? ಸುಳ್ಳು ಹೇಳ್ಬಾರ್ದು. ಯಾರು ಮಾಡ್ತಾರೆ ಕೈ ಎತ್ತಿಕೊಳ್ಳೋಣ. ಸ್ವಲ್ಪ ಕೈ ಎತ್ತಿರಿಲ್ಲ, ಏನಿಲ್ಲ ಮುನ್ನ ನೆನ್ಪಡ್ಕೊಂಡಿರೋ ಕೈ ಇಳಿಸಿ. ಯಾರ್ಯಾರು ಕೈ ಎತ್ತಿರಲ್ಲ ಆಸ್ತಿ ಬರ್ಕೊಡಿ ನಿಮಗೆ. ನಾನ್ ಕೇಳಿದ ಆಸ್ತಿ ಏನ್ ಗೊತ್ತೇನಮ್ಮ? ನಾನ್ ಕೇಳ ಆಸ್ತಿ ಬರೀ ಹೃದಯ ಅಂತ ಕೇಳಿದ್ರೆ, ನೀವು ಏನೋ ಆಸ್ತಿ ಅನ್ಕೋ. ಆ ಆಸ್ತಿ ಬೇಡ ನಮ್ಗೆ, ಆ ಆಸ್ತಿ ಯಾರಿಗೆ ಕೊಡೋಲ್ಲ, ಎಲ್ಲ ಹೋಗ್ಬೇಕು ಹೋಗ್ತಾರೆ ಆಯ್ತಾ. ನಿಮ್ ಮನ್ಸಲ್ಲಿ ನಮಗೆ ಜಾಗ ಕೊಟ್ಟಿರ. ನಿಮ್ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಾವೇ ಅಣ್ಣ, ಅಪ್ಪ, ಗುರುಗಳು, ಚಿಕ್ಕಪ್ಪ, ದೊಡ್ಡಪ್ಪ, ಮಾವುಗಳು ಇವೇ ಸಾಕು. ಇದಕ್ಕಿಂತ ದೊಡ್ಡ ಪ್ರೀತಿ ಏನಿಲ್ಲ. ಆಮೇಲೆ ಯಾರ್ಯಾರಿಗೆ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ನ ಶೇರ್ ಮಾಡಿ. ಬರ್ಲಿಕ್ಕಿಲ್ಲ, ಬಸ್ ಚಾರ್ಜ್ ಇಲ್ಲ, ಗೊತ್ತಿಲ್ಲ, ಪುಣ್ಯಾತ್ಮಗಳು ಕಂಡಮನೆ ಬಗ್ಗೋಣ ಬದಲಾವಣೆ ಸೇರ್ತಾ ಕೊಡಿ. ಸಾಧ್ಯವಾದಷ್ಟು ಕಂಡಮನೆ ಬಗ್ಗೆ ಮಾತಾಡೋದು ಬಿಡಿ. ಹಾಸಿಗೆ ದೋಷ ಕಾಯ್ತಾ ನಂದು ಸಾಲ ಉದಿಸ್ಕೊಳ್ಳೋ, ಅದೇ 8 ಕಾರ, ಅದೇ ಮನೆ ಸಾಲ ಮಾಡಿ ಎಲ್ಲಿ ಮುಖಂಡಿದ್ಬಿಟ್ಟು ನನಗೆ. ಆಮೇಲೆ ಇನ್ನೊಂದೇ ಒಂದು ನಿಮ್ಗೆ ವಿನಂತಿ ಏನಂದ್ರೆ, ನಿಮ್ಮ ಅಕ್ಕಪಕ್ಕ ಮನೆ ಹೆಣ್ಮಕ್ಳ ಬಗ್ಗೆ ಕೆಟ್ಟ ಮಾತಾಡಬೇಡಿ. ನಿಮ್ಮನೆ ಹೆಣ್ಮಕ್ಳು ಬೇರೆ ಕೆಲಸ ಮಾಡ್ತಿದ್ದಾರೆ, ಫಸ್ಟ್ ನಿಮ್ಮ ಯಾರ್ಯಾರೋ ಕಂಡರ ಬಗ್ಗೆ ಮಾತಾಡ್ತಾರೆ, ಅವ್ರ ಮನೆ ಹೆಣ್ಮಕ್ಳು ಅವ್ರಿಗೆ ಕಂಟ್ರೋಲ್ ಇರಲ್ಲ ಅಂತ ನನ್ನ ಭಾವನೆ. ಸಾಕಷ್ಟು ಜನ ನೋಡ್ತಾ ಇದ್ದೀನಿ. ಮೊನ್ನೆ ಒಂದು ತಂಗಿ ಹಿಂಗೆ ಏನೋ ಮಕ್ಕಳುಗಳು ನೀವು ತಿನ್ಸಿದ್ದು ಒಂದು ಮೊಬೈಲ್ ಆಫ್ ಮಾಡಿ ನೀವೇ ತಿನ್ಸಿ. ಆಮೇಲೆ ಚಿಕ್ಕ ಮಕ್ಕಳು ಪ್ಲೇಟ್ ಕೊಡೋದು 100 ರೂಪಾಯಿ ಪ್ಲೇಟ್ ರೇಟು.
2 ರೂಪಾಯಿ ನಮ್ಮ ಅಪ್ಪ 1000 ಕಾಯಿ ಕರಿತಾ ಇದ್ದ, ನಾನು 2 ರೂಪಾಯಿ ಪೇಪರ್ ಆಗ್ತಾ ಇದ್ದೆ ಒಂದು ದಿವಸಕ್ಕೆ. ಅದಕ್ಕೆ ನೋವಾಗುತ್ತೆ ಅಲ್ಲ. ಇನ್ನ ಗುರುಗಳು ನೋಡ್ಬೇಕು, ಸ್ವಾಮಿ ನೋಡ್ಬೇಕು ಅಂತ ನಿರಾಸೆ ಇರುತ್ತೆ. ಗುರುಗಳಿಲ್ಲ, ಟೂರ್ ಹೋಗ್ಬಿಟ್ಟಾರೆ, ಫೋನೇ ಹೋಗ್ತಾ ಇಲ್ಲ. ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀನಿ, ನೀವು ಟ್ರೈ